ಇಲ್ಲಿಯವರೆಗೆ ಗಾನವಿ ಮತ್ತು ಶರ್ಮಿಳಾ ಕೂಡ ತುಂಬ ಸುಂದರಿಯರಾಗಿದ್ದರು. ಆದರೆ ಅನನ್ಯಳ ಸೌಂದರ್ಯ ಅವರಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿತ್ತು. ಅನನ್ಯಳ ಮುಖದಲ್ಲಿ ಕಾಣಿಸುತ್ತಿದ್ದ ಮುಗ್ಧತೆ ಮತ್ತು ಶುದ್ಧತೆ ಗಾನವಿ ಮತ್ತು ಶರ್ಮಿಳಾ ಇಬ್ಬರ ಮುಖದ ಮೇಲೆಯೂ ಅದು ಇರಲಿಲ್ಲ. ಅನನ್ಯಳ ಮುಖದ ಮೇಲೆ ನೈಸರ್ಗಿಕ ಸೌಂದರ್ಯದ ಛಾಯೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮುಂದುವರಿದ ಭಾಗ. ಗಾನವಿ ಮತ್ತು ಶರ್ಮಿಳಾ ಅವರು ವಿವಿಧ ಬ್ಯೂಟಿ ಪ್ರಾಡಕ್ಟ್ಗಳನ್ನು ಬಳಸಿ ತಮ್ಮ ಮುಖದ ನಾಯಕತ್ವವನ್ನು ಕಳೆದುಕೊಂಡಿದ್ದರು. ಮರುದಿನವೇ ಆರವ್ ತನ್ನ ಅಪ್ಪ ಅಮ್ಮ ಮತ್ತು ಕೆಲವು ಜನರೊಂದಿಗೆ ಅನನ್ಯಳ ಮನೆಯಲ್ಲಿದ್ದನು. ಊಟದ ವ್ಯವಸ್ಥೆಯನ್ನು ಅವನು ಮೊದಲೇ ಮಾಡಿದ್ದನು. ಹೋಟೆಲ್ನಿಂದ ಊಟವನ್ನು ಆರ್ಡರ್ ಮಾಡಿ ಅನನ್ಯಳ ಮನೆ ವಿಳಾಸವನ್ನು ಬರೆಯಿಸಿದ್ದನು. ಈ ರೀತಿ ಅವರ ₹1 ಕೂಡ ಖರ್ಚಾಗಿರಲಿಲ್ಲ. ಮತ್ತು ಮದುವೆಯ ನಂತರ ಅನನ್ಯಳನ್ನು ಬೀಳ್ಕೊಡಲಾಯಿತು. ಕೆಲವು ಜೋಡಿ ಬಟ್ಟೆಗಳನ್ನು ತೆಗೆದುಕೊಂಡು ಅನನ್ಯ ತನ್ನ ಅತ್ತೆಯ ಮನೆಗೆ ಬಂದಿದ್ದಳು. ಆದರೆ ಮದುವೆಯ ಮೊದಲ ರಾತ್ರಿಯೇ ಆರವ್ ಅವಳಿಗೆ ತನ್ನೆಲ್ಲ ಮಿತಿಗಳನ್ನು ಸ್ಪಷ್ಟಪಡಿಸಿದ್ದನು. 16 ವರ್ಷದ ಮುಗ್ಧ ಅನನ್ಯ ತನ್ನ ಕಣ್ಣುಗಳಲ್ಲಿ ಭರವಸೆ ಇಟ್ಟುಕೊಂಡು ಬಂದಿದ್ದಳು. ಬಹುಶಃ ಈಗ ಅವಳ ಜೀವನ ಸ್ವಲ್ಪ ಉತ್ತಮವಾಗುತ್ತದೆ ಎಂದು. ಅವನ ಮಾತುಗಳನ್ನು ಕೇಳಿ ಅವಳ ಆ ಭರವಸೆಗಳು ಒಡೆದು ಹೋಗಿದ್ದವು. ಅವಳ ಗಂಡ ಅವಳಿಗೆ ಅವಳ ಯೋಗ್ಯತೆಯನ್ನು ತೋರಿಸುತ್ತಿದ್ದನು. ಆರವ್ ಅವಳಿಗೆ ಸ್ಪಷ್ಟವಾಗಿ ಹೇಳಿದ್ದನು, ತಾನು ಅವಳನ್ನು ಈ ಮನೆಗೆ ಮದುವೆ ಮಾಡಿಕೊಂಡು ಕರೆತಂದಿರುವುದು ಅಪ್ಪ ಅಮ್ಮನ ಆರೈಕೆಗಾಗಿ ಮಾತ್ರ ಎಂದು. ಅವನು ಆಗಾಗ್ಗೆ ಮನೆಯಲ್ಲಿ ಇರುತ್ತಿರಲಿಲ್ಲ ಮತ್ತು ತನ್ನ ಅಪ್ಪಮ್ಮನನ್ನು ಸೇವಕರ ಭರವಸೆಯ ಮೇಲೆ ಬಿಡಲು ಸಾಧ್ಯವಿರಲಿಲ್ಲ. ಕುಟುಂಬದ ಸದಸ್ಯರು ಸೇವಕರಿಗಿಂತ ಹೆಚ್ಚು ಗಮನ ನೀಡಬಲ್ಲರು. ಇದೇ ಕಾರಣಕ್ಕೆ ಅವನು ಮದುವೆಯಾಗಿದ್ದನು ಮತ್ತು ಇಲ್ಲಿಯೇ ಅನನ್ಯಳ ಕನಸುಗಳ ಅರಮನೆ ನೆಲಕ್ಕೆ ಉರುಳಿತು. ಸುಮತಿ ಮತ್ತು ಭಾಸ್ಕರ್ ಅವರ ಸೇವೆಯನ್ನು ಪ್ರಾಮಾಣಿಕ ಹೃದಯದಿಂದ ಪ್ರಾರಂಭಿಸಿದಳು. ಅವಳ ಪೋಷಕರು ಅವಳನ್ನು ತುಂಬ ಪ್ರೀತಿಸಲು ಪ್ರಾರಂಭಿಸಿದರು ಮತ್ತು ಈ ರೀತಿ ಅನನ್ಯಳ ಮನಸ್ಸು ನೆಲೆಸಿತು. ಆದರೆ ಅವಳ ಜೀವನದಲ್ಲಿ ಪ್ರೀತಿಯ ಕೊರತೆ ಇತ್ತು. ಅದನ್ನು ಆರವ್ ಮಾತ್ರ ಪೂರೈಸಬಹುದಿತ್ತು. ಮತ್ತು ಆರವ್ ಅವಳನ್ನು ಈ ಮನೆಗೆ ತಂದ ನಂತರ ತನ್ನ ಅಪ್ಪಮ್ಮನ ಬಗ್ಗೆ ನಿಶ್ಚಿಂತೆಯಿಂದ ಲಂಡನ್ಗೆ ಹೋಗಿದ್ದನು. ಅಲ್ಲಿಯೂ ಅವರ ಕೆಲವು ವ್ಯವಹಾರಗಳು ಹರಡಿಕೊಂಡಿದ್ದವು. ಅದನ್ನು ಮುಗಿಸಲು ಅವನು ಅಲ್ಲಿಗೆ ಹೋಗುವುದು ಅಗತ್ಯವಾಗಿತ್ತು ಮತ್ತು ಅವನು ಅಲ್ಲಿಗೆ ಹೋಗಿ ತನ್ನ ವ್ಯವಹಾರದಲ್ಲಿ ಎಷ್ಟು ಮುಳುಗಿ ಹೋದನೆಂದರೆ ಅವನಿಗೆ ಪೂರ್ಣ 1 ವರ್ಷ ಹಿಡಿಯಿತು. ಆದರೆ ಅವನು ತನ್ನ ಅಪ್ಪಮ್ಮನ ಬಗ್ಗೆ ನಿಶ್ಚಿಂತನಾಗಿದ್ದನು, ಏಕೆಂದರೆ ಎಲ್ಲಿಯೂ ಅವನಿಗೆ ಅನನ್ಯ ಮೇಲೆ ನಂಬಿಕೆ ಇತ್ತು ಮತ್ತು ಅವನ ಅಪ್ಪಮ್ಮನೊಂದಿಗೆ ಅವನ ಮಾತುಕತೆ ನಡೆಯುತ್ತಲೇ ಇತ್ತು. ಅವರಿಬ್ಬರು ಅನನ್ಯಳ ಬಗ್ಗೆ ತುಂಬ ಸಂತೋಷವಾಗಿದ್ದರು. ಆದರೆ ಆರವ್ನಿಗೆ ಆದಷ್ಟು ಬೇಗ ಹಿಂತಿರುಗುವಂತೆ ಸಲಹೆ ನೀಡುತ್ತಿದ್ದರು. ಅವರು ಅನನ್ಯಳನ್ನು ತಮ್ಮ ಸೊಸೆಯಾಗಿ ಮನಪೂರ್ವಕವಾಗಿ ಸ್ವೀಕರಿಸಿದ್ದರು ಮತ್ತು ಕಾಗದದ ಮೇಲೆ ಮಾತ್ರ ಇದ್ದ ಈ ಸಂಬಂಧ ಈಗ ನಿಜವಾದ ರೂಪವನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದ್ದರು. ಅವರಿಬ್ಬರು ತಮ್ಮ ವೈವಾಹಿಕ ಜೀವನವನ್ನು ಪ್ರಾರಂಭಿಸಬೇಕು ಎಂದು ಬಯಸಿದ್ದರು. ಸುಮತಿಯವರು ಸೌಮ್ಯ ಪದಗಳಲ್ಲಿ ಅನನ್ಯಳಿಗೆ ವಿವರಿಸುತ್ತಿದ್ದರು. ಅವನು ನಿನ್ನ ಗಂಡ. ಅವನನ್ನು ನಿನ್ನತ್ತ ಆಕರ್ಷಿಸಲು ಪ್ರಯತ್ನಿಸು. ನೀನು ಸುಂದರಿ, ಯುವತಿ ಮತ್ತು ಮುಖ್ಯವಾಗಿ ಅವನ ಅಪ್ಪ ಅಮ್ಮ ನಿನ್ನ ಬಗ್ಗೆ ತುಂಬ ಸಂತೋಷವಾಗಿದ್ದಾರೆ. ಒಬ್ಬ ಗಂಡನಿಗೆ ಇನ್ನೇನು ಬೇಕು ಎಂದು ಹೇಳಿದಾಗ ಅನನ್ಯ ತಲೆ ತಗ್ಗಿಸುತ್ತಿದ್ದಳು. ಸುಮತಿಯವರು ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಪ್ರೀತಿಯಿಂದ ಹೇಳುತ್ತಿದ್ದರು, ನೀನು ಈ ಮನೆಗೆ ಬಂದಾಗ ನಿನಗೆ 16 ವರ್ಷವಾಗಿತ್ತು. ಇಷ್ಟು ಬೇಗ ಈ ಸಂಬಂಧ ಪ್ರಾರಂಭವಾಗಬಾರದು ಎಂದು ನನಗೂ ಅನಿಸಿತ್ತು. ಆದರೆ ಈಗ ನಿನಗೆ 18 ವರ್ಷವಾಗಿದೆ. ನೀನು ಪ್ರಬುದ್ಧಳಾಗಿದ್ದೀಯ. ಈ ಸಂಬಂಧವನ್ನು ಪ್ರಾರಂಭಿಸಲು ನೀನು ಇನ್ನೂ ವಿಳಂಬ ಮಾಡಬಾರದು ಎಂದು ಹೇಳಿದಾಗ ಅನನ್ಯ ಏನನ್ನೂ ಮಾತನಾಡುತ್ತಿರಲಿಲ್ಲ. ಆರವ್ನ ಹೆಸರನ್ನು ಕೇಳಿದಾಗ ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಆದರೆ ಇದನ್ನು ಅವಳು ಆರವ್ನೊಂದಿಗೆ ಅಥವಾ ತನ್ನ ಅತ್ತೆ ಸುಮತಿಯವರೊಂದಿಗೆ ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ. ಅವಳಿಗೆ ಅವನು ತನ್ನನ್ನು ಸಂಪೂರ್ಣವಾಗಿ ಮರೆತಿದ್ದಾನೆ ಎಂದು ಅನಿಸುತ್ತಿತ್ತು. ಆದರೆ ಇದು ಅನನ್ಯಳ ತಪ್ಪು ಕಲ್ಪನೆಯಾಗಿತ್ತು. ಆರವ್ ಲಂಡನ್ನಿಂದ ಹಿಂತಿರುಗುವವರೆಗೂ. ಆರವ್ ಲಂಡನ್ನಿಂದ ಹಿಂತಿರುಗಿದಾಗಿನಿಂದ ಅವನ ಕಣ್ಣುಗಳು ಅನನ್ಯಳ ಕಡೆಗೆ ಜಾರಲು ಪ್ರಾರಂಭಿಸಿದ್ದವು. ತಿಳಿಯದೆಯೇ ಅವನ ಕಣ್ಣುಗಳು ಅನನ್ಯಳ ಸೂಕ್ಷ್ಮ ಅಸ್ತಿತ್ವದ ಮೇಲೆ ಬೀಳುತ್ತಿದ್ದವು ಮತ್ತು ನಂತರ ಕಣ್ಣು ತಿರುಗಿಸಲು ಮರೆಯುತ್ತಿದ್ದನು. ಬಹುಶಃ ಇದು ಪ್ರಬಲ ಸಂಬಂಧದ ಎಳೆಯಾಗಿತ್ತು. ಅದು ಅವರಿಬ್ಬರನ್ನು ಒಬ್ಬರನ್ನೊಬ್ಬರು ಸೆಳೆಯಲು ಪ್ರಾರಂಭಿಸಿತು. ಆರವನಿಗೆ ಪ್ರತಿ ಕ್ಷಣವೂ ಅವಳ ಅಸ್ತಿತ್ವ ತನ್ನತ್ತ ಸೆಳೆಯುತ್ತಿತ್ತು. ಆರವನಿಗೆ ಹುಡುಗಿಯರ ಬಗ್ಗೆ ಒಂದು ವಿಚಿತ್ರ ರೀತಿಯ ದ್ವೇಷವಿತ್ತು. ಅವನು ಎಂದಿಗೂ ಮದುವೆಯಾಗಲು ಬಯಸಲಿಲ್ಲ. ಈಗ ಮದುವೆಯಾಗಿ ಅನನ್ಯಳ ನನ್ನ ಮನೆಗೆ ಕರೆ ತಂದಿದ್ದನು. ಆದರೆ ಅವಳನ್ನು ನಿರ್ಲಕ್ಷಿಸಲು ಅವನು ಸಂಪೂರ್ಣವಾಗಿ ವಿಫಲನಾಗುತ್ತಿದ್ದನು. ಅನನ್ಯಳ ಮುಗ್ಧ ಸೌಂದರ್ಯ ಮತ್ತು ಪ್ರಾಮಾಣಿಕತೆ ಅವನನ್ನು ತೀವ್ರವಾಗಿ ಪ್ರಭಾವಿಸುತ್ತಿದ್ದವು. ಆರವನ ಮುಂದೆ ಬಂದಾಗ ಅಥವಾ ಅವನೊಂದಿಗೆ ಮಾತನಾಡಿದಾಗ ಅವಳು ತೀವ್ರವಾಗಿ ಗಾಬರಿಯಾಗುತ್ತಿದ್ದಳು ಮತ್ತು ಏನಾದರೊಂದು ಕೆಲಸ ಮಾಡಿಬಿಡುತ್ತಿದ್ದಳು. ಕೆಲವೊಮ್ಮೆ ಆರವ್ ಕೋಪದಿಂದ ಹಲ್ಲು ಕಡಿಯುತ್ತಿದ್ದನು. ಆದರೆ ಅವಳು ತನ್ನ ಅಪ್ಪಮ್ಮನ ಕಾಳಜಿ ವಹಿಸುತ್ತಿದ್ದ ಕಾರಣ ಅವಳ ಪ್ರತಿಯೊಂದು ನಡವಳಿಕೆಯನ್ನು ಅವನು ಸಹಿಸಿಕೊಳ್ಳುತ್ತಿದ್ದನು. ಆದರೆ ಅವನು ಅನನ್ಯಳನ್ನು ಬಿಳಿ ಉಡುಪಿನಲ್ಲಿ ಒದ್ದೆಯಾಗಿರುವುದನ್ನು ನೋಡಿದಾಗಿನಿಂದ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಅನನ್ಯ ಇರುವಲ್ಲಿಯೇ ಹೋಗಿ ಕುಳಿತುಕೊಳ್ಳುತ್ತಿದ್ದನು. ಅನನ್ಯ ನೆಪ ಹೇಳಿ ಆ ಸ್ಥಳದಿಂದ ಜಾರಿಕೊಳ್ಳುತ್ತಿದ್ದಳು. ಆದರೆ ಅವನು ತನ್ನ ಹೆಸರಿಗೆ ತಕ್ಕವನಾಗಿದ್ದನು ಮತ್ತೆ ಅನನ್ಯ ಇರುವಲ್ಲಿಗೆ ತಲುಪುತ್ತಿದ್ದನು.
ಅವಳ ನಾಚಿಕೆ, ಗಾಬರಿ ಮತ್ತು ಇದ್ದಕ್ಕಿದ್ದಂತೆ ಭಯದಿಂದ ಓಡಿ ಹೋಗುವುದು ಆರವ್ನಿಗೆ ತುಂಬ ಖುಷಿ ನೀಡುತ್ತಿತ್ತು. ಅನನ್ಯ ಎಲ್ಲಿದ್ದರೂ ಆರವ್ ಅವಳ ಮೇಲೆ ಕಣ್ಣಿಟ್ಟಿದ್ದನು. ಇದೆಲ್ಲವನ್ನು ಅವನು ಉದ್ದೇಶಪೂರ್ವಕವಾಗಿ ತನ್ನನ್ನು ತೊಂದರೆಗೊಳಿಸಲು ಮಾಡುತ್ತಿದ್ದಾನೆ ಎಂದು ಅನನ್ಯ ಭಾವಿಸಿದ್ದಳು. ಮತ್ತು ಒಂದು ಹಂತದವರೆಗೆ ಇದು ನಿಜವಾಗಿತ್ತು. ಏಕೆಂದರೆ ಆರವ್ ಏನೇ ಪ್ರಯತ್ನಿಸಿದರೂ ಅನನ್ಯಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡಿದ್ದನು. ಇಂದು ಜನವರಿ 16 ಆಗಿತ್ತು. ಈ ದಿನ ಅನನ್ಯ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಳು. ಅನನ್ಯ ಬೆಳಿಗ್ಗೆಯಿಂದಲೂ ತುಂಬ ದುಃಖಿತಳಾಗಿದ್ದಳು. ತನ್ನ ತಾಯಿಯನ್ನು ನೆನೆದು ಹಲವಾರು ಬಾರಿ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅವುಗಳನ್ನು ಒರೆಸಿಕೊಂಡಿದ್ದಳು. ಏಕೆಂದರೆ ಅಪ್ಪ ಅಮ್ಮ ಅವಳು ಸ್ವಲ್ಪವೂ ದುಃಖಿತಳಾಗಿರುವುದನ್ನು ಕಂಡರೆ ಅವರಿಗಿಂತ 2 ಪಟ್ಟು ಹೆಚ್ಚು ದುಃಖಿತರಾಗುತ್ತಿದ್ದರು. ನಿಸ್ಸಂದೇಹವಾಗಿ ಪ್ರಕೃತಿ ಅವಳಿಗೆ ತನ್ನ ಸ್ವಂತ ಅಪ್ಪ ಅಮ್ಮನನ್ನು ಅವಳ ಅತ್ತೆ ಮಾವನ ರೂಪದಲ್ಲಿ ಹಿಂತಿರುಗಿಸಿದಂತಿದ್ದರು. ಜನ್ಮ ನೀಡಿದ ತಾಯಿಯ ಕೊರತೆಯನ್ನು ಅನನ್ಯಳ ಹೃದಯ ತೀವ್ರವಾಗಿ ಅನುಭವಿಸುತ್ತಿತ್ತು. ಇಷ್ಟವಿಲ್ಲದಿದ್ದರೂ ಪದೇ ಪದೇ ಅವಳು ಅಳುವಂತೆ ಒತ್ತಾಯಿಸಲ್ಪಡುತ್ತಿದ್ದಳು. ಅದಕ್ಕಾಗಿಯೇ ಮನೆಯ ಮೂಲೆಗಳಲ್ಲಿ ಅಡಗಿಕೊಂಡಿದ್ದಳು. ಆರವ್ ಅವಳ ದುಃಖವನ್ನು ನೋಡಿ ಕೇಳದೇ ಇರಲು ಸಾಧ್ಯವಾಗಲಿಲ್ಲ. ಏನಾಯಿತು ಅನನ್ಯ, ನಿನಗೆ ಹುಷಾರಿಲ್ಲವೇ? ಹಾಗಾದರೆ ಬಾ, ನಿನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತೇನೆ. ಇಂದು ನಿನ್ನ ವರ್ತನೆ ನನಗೆ ವಿಚಿತ್ರವಾಗಿ ಕಾಣುತ್ತಿದೆ ಎಂದು ಆರವ್ ಅವಳ ಬದಲಾದ ನಡವಳಿಕೆಯನ್ನು ಗಮನಿಸಿದನು. ಅನನ್ಯಳಿಗೆ ಇದೇ ಸಾಕಾಗಿತ್ತು. ಅವಳ ಕಣ್ಣಲ್ಲಿ ಹಲವಾರು ಕಣ್ಣೀರು ತುಂಬಿದವು. ಅವಳು ತನ್ನ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡು ಅಳತೊಡಗಿದಳು. ಅನನ್ಯ ಅಳುವುದನ್ನು ನೋಡಿ ಆರವ್ ಗಾಬರಿಯಾದನು. ಏನೇ ಇರಲಿ, ಅನನ್ಯ ಸಣ್ಣ ವಿಷಯಗಳಿಗೆ ಅಳುತ್ತಿರಲಿಲ್ಲ. ಖಂಡಿತವಾಗಿಯೂ ದೊಡ್ಡ ವಿಷಯವಾಗಿತ್ತು. ಅವನು ಅನನ್ಯಳ ಕೈಗಳನ್ನು ಅವಳ ಮುಖದಿಂದ ತೆಗೆದಾಗ ಅವನು ತಟ್ಟನೆ ಸ್ತಬ್ಧನಾದನು. ಹಾಲು ಅಥವಾ ಬಿಳಿ ಮೈಬಣ್ಣದ ಮೇಲೆ ನೆನೆಸಿದ ಕಣ್ಣುಗಳ ಮಾಂತ್ರಿಕತೆ ಅವನನ್ನು ತನ್ನ ಮಾಯೆಯಲ್ಲಿ ಬಂಧಿಸಿತು. ಆರವ್ ಅನಿಶ್ಚಿತವಾಗಿ ಅನನ್ಯಳನ್ನು ತನ್ನ ಎದೆಗೆ ಬಿಗಿದಪ್ಪಿಕೊಂಡು ಅವಳ ಭುಜವನ್ನು ತಟ್ಟಿ ಸಮಾಧಾನಪಡಿಸಲು ಪ್ರಾರಂಭಿಸಿದನು. ಆರವನ ಎದೆಗೆ ಅಪ್ಪಿಕೊಂಡ ಅನನ್ಯಳ ಅಳು ಈಗ ಬಿಕ್ಕಳಿಕೆಗೆ ತಿರುಗಿತ್ತು. ಅವಳು ಜೋರಾಗಿ ಅಳುತ್ತಿದ್ದಳು. ಆರವನಿಗೆ ಕೈಕಾಲುಗಳು ನಡುಗಿದವು. ಅನನ್ಯ ಅಳಲು ಕಾರಣ ಅವನಿಗೆ ಅರ್ಥವಾಗಲಿಲ್ಲ. ಬೆಳಿಗ್ಗೆಯಿಂದ ಯಾವುದೇ ವಿಷಯವೂ ನಡೆದಿರಲಿಲ್ಲ. ಏನಾಯಿತು ಅನನ್ಯ, ನನಗೆ ಹೇಳು, ಏಕೆ ಅಳುತ್ತಿದ್ದೀಯಾ? ತುಂಬ ಹುಷಾರಿಲ್ಲವೇ? ಕೊನೆಗೆ ಏಕೆ ಇಷ್ಟು ಅಳುತ್ತಿದ್ದೀಯಾ? ಅವಳನ್ನು ತನ್ನಿಂದ ದೂರ ಸರಿಸುತ್ತಾ ಆರವ್ ಮೃದುವಾಗಿ ಅವಳ ಕಣ್ಣೀರನ್ನು ಒರೆಸಿದನು. ಏನಿಲ್ಲ, ಅಮ್ಮನ ನೆನಪಾಗುತ್ತಿದೆ ಅಷ್ಟೇ ಎಂದು ಬಿಕ್ಕಳಿಕೆಯ ನಡುವೆ ಅನನ್ಯ ಹೇಳಿದಳು. ಮತ್ತು ಆರವ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಯಾವುದೇ ದೊಡ್ಡ ವಿಷಯ ನಡೆದಿಲ್ಲ ಎಂದು ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವಳು ತನ್ನ ತಾಯಿಯ ಬಗ್ಗೆ ಚಿಂತಿತಳಾಗಿದ್ದಳು. ಚಿಂತಿಸಬೇಡ, ನೀನು ಅವರಿಗಾಗಿ ಪ್ರಾರ್ಥಿಸು, ನಾವು ಸ್ಮಶಾನಕ್ಕೂ ಹೋಗೋಣ ಎಂದು ಆರವ್ ಅವಳನ್ನು ಸಮಾಧಾನಪಡಿಸಿದನು. ಆಗ ಅವನ ಕಾರ್ಯದರ್ಶಿಯಿಂದ ಕರೆ ಬಂತು. ಅವಳು ತುರ್ತು ಸಭೆಗಾಗಿ ಅವನನ್ನು ಕಚೇರಿಗೆ ಕರೆಯುತ್ತಿದ್ದಳು. ಅನನ್ಯಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಆರವನ ಮನಸ್ಸು ಒಪ್ಪುತ್ತಿರಲಿಲ್ಲ. ಆದರೆ ಇದು ಒಂದು ಅನಿವಾರ್ಯತೆಯಾಗಿತ್ತು. ಅವನು ಹೋಗಬೇಕಾಯಿತು. ಆದರೆ ಹೊರಡುವ ಮೊದಲು ಅವನು ಅನನ್ಯಳಿಗೆ ಸಮಾಧಾನ ಹೇಳಲು ಮರೆಯಲಿಲ್ಲ. ಅವನು ಕಚೇರಿಗೆ ಹೋದ ನಂತರ ಅನನ್ಯ ಲಾನ್ನಲ್ಲಿ ಬಂದು ಕುಳಿತಳು. ಚಳಿ ಅತಿಯಾಗಿತ್ತು. ಆದರೆ ಅವಳು ಹವಾಮಾನದ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ. ಚಿಕ್ಕಮ್ಮನಿಂದ ಆಗಿದ್ದ ಅನ್ಯಾಯಗಳು ನೆನಪಿಗೆ ಬರುತ್ತಿದ್ದವು. ಒಬ್ಬ ವ್ಯಕ್ತಿಯ ಹೃದಯ ಮುರಿದಾಗ, ಮನಸ್ಸು ದುಃಖಿತವಾದಾಗ ಅವನು ಒಬ್ಬರಿಂದಲೇ ದುಃಖಿತನಾಗಿ ಅಳುವುದಿಲ್ಲ. ಬದಲಿಗೆ ತನ್ನ ಜೀವನದ ಯಾವುದೇ ಹಂತದಲ್ಲಿ ಸಿಕ್ಕ ಎಲ್ಲ ದುಃಖಗಳಿಗಾಗಿ ಅಳುತ್ತಾನೆ ಎಂದು ಹೇಳಲಾಗುತ್ತದೆ. ಅನನ್ಯಳ ಸ್ಥಿತಿಯು ಅದೇ ಸಮಯದಲ್ಲಿ ಇದೇ ಆಗಿತ್ತು. ತನ್ನ ಜೀವನದಲ್ಲಿ ಸಿಕ್ಕ ಪ್ರತಿಯೊಂದು ದುಃಖಕ್ಕೂ ಅವಳು ಅಳುತ್ತಿದ್ದಳು. ಮೋಡಗಳು ಆಕಾಶವನ್ನೆಲ್ಲ ಆವರಿಸಿಕೊಂಡಿದ್ದವು. ಸಿಡಿಲು ಜೋರಾಗಿ ಗರ್ಜಿಸುತ್ತಿತ್ತು. ಆದರೆ ಅನನ್ಯ ಅಲ್ಲೇ ಕುಳಿತಿದ್ದಳು. ಅವಳು ತನ್ನ ದುಃಖಗಳನ್ನು ಕಣ್ಣೀರಿನಲ್ಲಿ ತೊಳೆಯುತ್ತಿದ್ದಳು. ಮಳೆ ಜೋರಾಗಿ ಸುರಿಯಲು ಪ್ರಾರಂಭಿಸಿದಾಗಲೂ ಅವಳು ಅಲ್ಲಿಂದ ಕದಲಲಿಲ್ಲ. ಇದ್ದಕ್ಕಿದ್ದಂತೆ ಅವಳ ದೇಹದಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿತು ಮತ್ತು ಇಡೀ ದೇಹಕ್ಕೆ ನಡುಕ ಶುರುವಾಯಿತು. ತಲೆಯಲ್ಲಿ ಬೇರೆ ನೋವಿನ ತಿವಿತೆಗಳು ಏಳುತ್ತಿದ್ದವು. ಅವಳು ಬಹಳ ಕಷ್ಟದಿಂದ ತನ್ನ ಸ್ಥಳದಿಂದ ಎದ್ದು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಕಷ್ಟಪಟ್ಟು ಬಟ್ಟೆ ಬದಲಾಯಿಸಿ ಹಾಸಿಗೆಯ ಮೇಲೆ ಬಿದ್ದಳು. ಚಳಿಯಿಂದಾಗಿ ಅವಳ ಇಡೀ ದೇಹ ಒಡೆದಂತಾಗಿತ್ತು. ಆರವ್ ತಡರಾತ್ರಿ ಮೀಟಿಂಗ್ನಿಂದ ಮುಕ್ತವಾಗಿ ಮನೆಗೆ ಬಂದನು. ಅವನ ಕಣ್ಣುಗಳು ಅನನ್ಯಳನ್ನು ಹುಡುಕುತ್ತಿದ್ದವು. ಆದರೆ ಅವಳು ಅವನಿಗೆ ಎಲ್ಲೂ ಕಾಣಿಸಲಿಲ್ಲ. ಅವನು ತನ್ನ ಅಪ್ಪ ಅಮ್ಮನ ಕೋಣೆಯತ್ತ ಹೊರಟನು. ಏಕೆಂದರೆ ಅವನು ಬರುವ ಮೊದಲು ಅವಳು ಅಲ್ಲೇ ಮಲಗುತ್ತಿದ್ದಳು. ಭಾಸ್ಕರ್ ಅವರು ಚಳಿಯಿಂದ ನಡುಕುತ್ತಿದ್ದರು ಮತ್ತು ಅವರಿಗೆ ಕೆಮ್ಮು ತೀವ್ರವಾಗಿತ್ತು. ಅವನು ಬೇಗನೆ ಅಪ್ಪನ ಸ್ಥಿತಿಯನ್ನು ನೋಡಿ ಅವರತ್ತ ಹೊರಟನು ಮತ್ತು ಅವರನ್ನು ನೇರವಾಗಿ ಹಾಸಿಗೆಯ ಮೇಲೆ ಮಲಗಿಸಿದನು. ಏನಾಯಿತು ಅಪ್ಪ, ನಿಮ್ಮ ಆರೋಗ್ಯ ಇಷ್ಟು ಕೆಟ್ಟದಾಗಿದೆ ಏಕೆ? ಮತ್ತು ಅನನ್ಯ ಎಲ್ಲಿದ್ದಾಳೆ? ಅದಕ್ಕೆ ಸುಮತಿಯವರು ತಮ್ಮ ಮೊಣಕಾಲುಗಳಿಗೆ ಮುಲಾಮು ಹಚ್ಚಿಕೊಳ್ಳುತ್ತಿದ್ದರು. ಚಳಿ ಹೆಚ್ಚಾದಂತೆಲ್ಲ ಅವರಿಗೆ ಮೊಣಕಾಲು ನೋವು ಕಾಡುತ್ತಿತ್ತು ಮತ್ತು ಪ್ರತಿ ರಾತ್ರಿ ಮಲಗುವ ಮೊದಲು ಅನನ್ಯ ಅವರ ಮೊಣಕಾಲುಗಳನ್ನು ಮಸಾಜು ಮಾಡುತ್ತಿದ್ದಳು. ಆದರೆ ಇಂದು ಅವಳು ತಾನೇ ತನ್ನ ಮೊಣಕಾಲುಗಳನ್ನು ಮಸಾಜು ಮಾಡಿಕೊಳ್ಳುತ್ತಿದ್ದಳು. ಗೊತ್ತಿಲ್ಲ ಆರವ್, ನಾನು ಅವಳನ್ನು ತುಂಬ ಬಾರಿ ಕರೆದೆ, ಆದರೆ ಅವಳು ಕೋಣೆಗೆ ಬರಲಿಲ್ಲ. ಬಹುಶಃ ತನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಳೆ. ಸುಮತಿಯವರು ಕ್ರೀಮ್ನ ಮುಚ್ಚಳವನ್ನು ಮುಚ್ಚಿ ಸೈಡ್ ಟೇಬಲ್ ಮೇಲೆ ಇಡುತ್ತಾ ಸಾಮಾನ್ಯ ಧ್ವನಿಯಲ್ಲಿ ಈ ಮಾತು ಹೇಳಿದ್ದರು.
ಆದರೆ ಆರವನ ಮನಸ್ಸಿನಲ್ಲಿ ಸಿಡಿಲುಗಳು ಹೊಡೆದಂತಾಯಿತು. ಇಂದು ಮಾತ್ರ ಅವನು ಅನನ್ಯಾಳಿಗೆ ಸ್ವಲ್ಪ ಗಮನ ಕೊಟ್ಟಿದ್ದನು ಮತ್ತು ಹಿಂದೆ ಅವಳು ಅಪ್ಪಮ್ಮನನ್ನು ನಿರ್ಲಕ್ಷಿಸಿದ್ದಳು. ಬಹುಶಃ ಅವಳು ಆರವ್ ತನ್ನತ್ತ ಗಮನ ಕೊಡಲಿ ಮತ್ತು ಅವಳು ಅವನ ಅಪ್ಪಮ್ಮನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಿ ಎಂದು ಕಾಯುತ್ತಿದ್ದಳು ಅಂದುಕೊಂಡು ಅವನು ತಾನೇ ಭಾಸ್ಕರ್ ಅವರಿಗೆ ಔಷಧಿ ನೀಡಿ ಕೋಪದಿಂದ ಉರಿಯುತ್ತಿದ್ದ ಮನಸ್ಸಿನೊಂದಿಗೆ ಕೋಣೆಯಿಂದ ಹೊರಬಂದನು ಮತ್ತು ನಂತರ ಅನನ್ಯಳ ಕೋಣೆಗೆ ಹೋದನು. ಅನನ್ಯ ಎದುರು ಹಾಸಿಗೆ ಮೇಲೆ ಮಲಗಿದ್ದಳು. ಅವನು ಕೋಪದಿಂದ ಮುಂದೆ ಸಾಗಿ ಅನನ್ಯಳ ದೇಹದಿಂದ ಕಂಬಳಿಯನ್ನು ತೆಗೆದು ದೂರ ಎಸೆದನು. ಅನನ್ಯ ಗಾಬರಿಯಾಗಿ ಏಳಲು ಪ್ರಯತ್ನಿಸಿದಳು, ಆದರೆ ತೀವ್ರ ತಲೆತಿರುಗುವಿಕೆಯಿಂದ ಮತ್ತೆ ಹಾಸಿಗೆ ಮೇಲೆ ಬಿದ್ದಳು. ಆರವ್ ಅವಳ ಮಣಿಕಟ್ಟನ್ನು ಹಿಡಿದು ಅವಳನ್ನು ಅಲುಗಾಡಿಸಲು ಬಯಸಿದನು, ಆದರೆ ಅನನ್ಯಳ ಮಣಿಕಟ್ಟು ಅತಿಯಾಗಿ ಬಿಸಿಯಾಗಿತ್ತು. ಅವನು ಬೇಗನೆ ಅನನ್ಯಳನ್ನು ನೇರವಾಗಿ ಮಲಗಿಸಿ ಅವಳ ಹಣೆಯ ಮೇಲೆ ಕೈಯಿಟ್ಟನು. ಅನನ್ಯ ಜ್ವರದಿಂದ ತೀವ್ರವಾಗಿ ನಡುಗುತ್ತಿದ್ದಳು. ಅವಳ ಇಡೀ ದೇಹ ನಡುಗುತ್ತಿತ್ತು. ಒದ್ದೆಯಾದ ಕೂದಲು ಹಾಸಿಗೆ ಮೇಲೆ ಹರಡಿತ್ತು. ಅನನ್ಯ ಏಳು, ನಿನಗೆ ಏನಾಗಿದೆ? ನೀನು ಮಳೆಯಲ್ಲಿ ನೆನೆಯುತ್ತಿದ್ದೀಯಾ? ಆರವ್ ಅವಳ ಮುಖವನ್ನು ಸವರುತ್ತಾ ಮೃದುವಾಗಿ ಕೇಳಿದನು. ಆದರೆ ಅವಳು ಮೂರ್ಛೆ ಹೋಗಿದ್ದಳು. ಅವಳ ಕಣ್ಣುಗಳು ಮುಚ್ಚುತ್ತಾ ಹೋಗುತ್ತಿದ್ದವು. ಕಣ್ಣು ರೆಪ್ಪೆಗಳು ಭಾರವಾಗುತ್ತಿದ್ದವು. ಇಷ್ಟವಿಲ್ಲದಿದ್ದರೂ ಅವಳು ತನ್ನ ಕಣ್ಣುಗಳನ್ನು ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆರವ್ ಬೇಗನೆ ಅಡುಗೆ ಮನೆಗೆ ಓಡಿ ಹೋಗಿ ಅಲ್ಲಿಂದ ಬಿಸಿ ಹಾಲಿನೊಂದಿಗೆ ಔಷಧಿ ತೆಗೆದುಕೊಂಡು ಅನನ್ಯಳ ಕೋಣೆಗೆ ಹಿಂತಿರುಗಿ ಅವಳಿಗೆ ಹಾಲಿನೊಂದಿಗೆ ಔಷಧಿ ಕೊಟ್ಟನು. ಆದರೆ ಮುಂದಿನ ಕ್ಷಣವೇ ಅನನ್ಯಳಿಗೆ ವಾಂತಿಯಾಯಿತು ಮತ್ತು ಅವಳು ಹಾಲು ಮತ್ತು ಮಾತ್ರೆಗಳನ್ನು ಹೊರಗೆ ಒಗೆದಳು. ಆರವ್ ಇನ್ನೂ ಹೆಚ್ಚು ಚಿಂತಿತನಾಗಿದ್ದನು. ಹೊರಗೆ ಹವಾಮಾನ ಅತಿಯಾಗಿ ಕೆಟ್ಟದಾಗಿತ್ತು. ಅವನು ಅವಳನ್ನು ಆಸ್ಪತ್ರೆಗೂ ಕರೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಚಳಿಯ ತೀವ್ರತೆಯಿಂದ ಅನನ್ಯಳ ಹಲ್ಲುಗಳು ಒಂದಕ್ಕೊಂದು ತಾಗುತ್ತಿದ್ದು ವಾಂತಿ ಮಾಡಿದ ಕಾರಣ ಅನನ್ಯಳ ಎಲ್ಲ ಬಟ್ಟೆಗಳು ಹಾಳಾಗಿದ್ದವು. ಆರವ್ ಬೇಗನೆ ಕಪಾಟಿನತ್ತ ಸಾಗಿ ಅನನ್ಯಳ ಬಟ್ಟೆಗಳನ್ನು ತೆಗೆದುಕೊಂಡು ಬಂದನು. ಆದರೆ ಅನನ್ಯಳಿಗೆ ತನ್ನ ಬಟ್ಟೆಗಳನ್ನು ತಾನೇ ಬದಲಾಯಿಸಲು ಶಕ್ತಿ ಇರಲಿಲ್ಲ. ಆರವ್ ಅವಳ ದುಪ್ಪಟ್ಟವನ್ನು ತೆಗೆದು ಒಂದು ಬದಿಗೆ ಇಟ್ಟು ಅವಳ ಬಟ್ಟೆಗಳನ್ನು ಬದಲಾಯಿಸಲು ಪ್ರಾರಂಭಿಸಿದನು. ಅವನ ಕೈ ಅವಳ ಮೃದುವಾದ ಬೆಚ್ಚನೆಯ ದೇಹವನ್ನು ಸ್ಪರ್ಶಿಸುತ್ತಿದ್ದಂತೆ ಅವನ ಹೃದಯದಲ್ಲಿ ಕೋಮಲ ಮತ್ತು ಭಾವನಾತ್ಮಕ ಭಾವನೆಗಳು ತುಂಬಿ ಬರುತ್ತಿದ್ದವು. ಆದರೆ ಅನನ್ಯಳ ಸ್ಥಿತಿಯನ್ನು ನೋಡಿ ಅವನು ತನ್ನ ಮೇಲೆ ಹಿಡಿತ ಸಾಧಿಸಿದ್ದನು ಮತ್ತು ನಂತರ ಬೇಗನೆ ಅವಳ ಬಟ್ಟೆಗಳನ್ನು ಬದಲಾಯಿಸಿ ಹಾಸಿಗೆಯ ಮೇಲೆ ಮಲಗಿಸಿ ಕಂಬಳಿ ಒದಿಸಿದನು. ಆದರೆ ಅನನ್ಯಳಿಗೆ ತುಂಬ ಚಳಿ ಆಗುತ್ತಲೇ ಇತ್ತು. ಅವಳಿಗೆ ಈಗ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಅರ್ಥವಾಗುತ್ತಿರಲಿಲ್ಲ. ಅನನ್ಯಳ ದೇಹವನ್ನು ಬೆಚ್ಚಗಾಗಿಸಲು ಅವನ ಬಳಿ ಈಗ ಒಂದೇ ಮಾರ್ಗವಿತ್ತು. ಅವನು ನಿಧಾನವಾಗಿ ಅನನ್ಯಳ ಕಂಬಳಿಯೊಳಗೆ ನುಗ್ಗಿ ಅವಳ ದೇಹವನ್ನು ತನ್ನ ಎದೆಗೆ ಹಬ್ಬಿಕೊಂಡನು. ಅನನ್ಯಳ ಜ್ವರ ಅತಿಯಾಗಿ ಹೆಚ್ಚುತ್ತಲೇ ಇತ್ತು. ಅವಳು ಏನನ್ನೂ ತಿನ್ನುತ್ತಿರಲಿಲ್ಲ ಮತ್ತು ಅವಳನ್ನು ಆಸ್ಪತ್ರೆಗೂ ಕರೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಆರೋ ಒಂದು ವಿಚಿತ್ರ ಗೊಂದಲದಲ್ಲಿ ಸಿಕ್ಕಿಬಿದ್ದಿದ್ದನು ಮತ್ತು ನಂತರ ಅವನು ತನ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚಿ ಶರ್ಟ್ ತೆಗೆದುಹಾಕಿ ಅನನ್ಯಳ ದೇಹವನ್ನು ಸಹ ಅನನ್ಯಳ ನಡುಗುತ್ತಿದ್ದ ದೇಹವು ಆರವ್ನ ದೇಹದ ಉಷ್ಣತೆಯನ್ನು ಪಡೆದು ನಿಧಾನವಾಗಿ ಅವನ ಎದೆಗೆ ಹಬ್ಬಿಕೊಂಡಿತು. ಸ್ವಲ್ಪ ಸಮಯದ ನಂತರ ಅವನು ಅನನ್ಯಳನ್ನು ಎಲ್ಲ ಬಟ್ಟೆಗಳಿಂದ ಮುಕ್ತಗೊಳಿಸಿದನು, ಇದರಿಂದ ಅವನ ದೇಹದ ಉಷ್ಣತೆಯನ್ನು ಅವಳಿಗೆ ತಲುಪಿಸಬಹುದು ಎಂದು. ಅವಳ ಬೆಚ್ಚನೆಯ ದೇಹವು ಆರವನ ಎದೆಯ ಮೇಲೆ ಅಂಟಿಕೊಂಡಾಗ ಅದು ಕೆಂಡದಂತೆ ಉರಿಯಿತು. ಅವನು ಅವಳ ದೇಹದ ಎಲ್ಲ ಉಷ್ಣತೆಯನ್ನು ತನ್ನ ದೇಹಕ್ಕೆ ಇಳಿಸಿಕೊಳ್ಳಲು ಪ್ರಾರಂಭಿಸಿದನು. ಸೂಕ್ಷ್ಮವಾದ ಹೃದಯ ಬಡಿತಗಳು ಆರವನ ವಿಶಾಲ ಎದೆಗೆ ಅಂಟಿಕೊಂಡಿದ್ದವು. ಅವನ ಭಾವನೆಗಳಲ್ಲಿ ಬಿರುಗಾಳಿ ಎದ್ದಿತ್ತು. ಯೋಚಿಸದೆ ಅವನು ತನ್ನ ಬಿಸಿ ತುಟಿಗಳನ್ನು ಅನನ್ಯಳ ಹಣೆಯ ಮೇಲೆ ಇಟ್ಟನು ಮತ್ತು ನಂತರ ಅವಳ ಮುಖದ ಮೇಲೆ ಎಲ್ಲೆಡೆ ತನ್ನ ಸ್ಪರ್ಶವನ್ನು ಬಿಡಲು ಪ್ರಾರಂಭಿಸಿದನು. ಅವನು ಅವಳ ಕತ್ತಿನ ಮೇಲೆ ಬಾಗಿ ಅಲ್ಲೂ ತನ್ನ ಗುರುತು ಬಿಡಲು ಪ್ರಾರಂಭಿಸಿದನು. ನಿಧಾನವಾಗಿ ತನ್ನ ಕೈಯನ್ನು ಅನನ್ಯಳ ಬೆನ್ನಿನ ಮೇಲೆ ಸಾಗಿಸುತ್ತಾ ಅವನು ಒಂದೇ ಕ್ಷಣದಲ್ಲಿ ಅವಳನ್ನು ತೆರೆದನು ಮತ್ತು ಕೊನೆಯ ಸಣ್ಣ ಬಟ್ಟೆಯನ್ನು ಅವಳ ದೇಹದಿಂದ ತೆಗೆದುಹಾಕಿದನು. ಈಗ ಅವನು ಸಂಪೂರ್ಣವಾಗಿ ಅವಳ ದೇಹದ ಮೃದುತ್ವದಲ್ಲಿ ಮುಳುಗಲು ಪ್ರಾರಂಭಿಸಿದ್ದನು. ಅವನು ತನ್ನ ತುಟಿಗಳಿಂದ ಅನನ್ಯಳ ಮೃದುವಾದ ಹೃದಯ ಬಡಿತಗಳನ್ನು ಸ್ಪರ್ಶಿಸಿದಾಗ ಮೂರ್ಛೆ ಸ್ಥಿತಿಯಲ್ಲಿದ್ದರೂ ಅನನ್ಯಳ ತುಟಿಗಳಿಂದ ಒಂದು ಮುತ್ತು ಹೊರಬಿತ್ತು. ಅದನ್ನು ಆರವ್ ತನ್ನ ತುಟಿಗಳಲ್ಲಿ ಬಂಧಿಸಿದನು. ಇಬ್ಬರ ಉಸಿರು ಬೆಚ್ಚಗಾಗುತ್ತಾ ಹೋಯಿತು. ಅನನ್ಯಳ ದೇಹಕ್ಕೆ ಆರವನ ದೇಹವು ಉಷ್ಣತೆಯನ್ನು ನೀಡಲು ಪ್ರಾರಂಭಿಸಿತ್ತು. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಆದರೆ ಆರವನ ಪ್ರೀತಿಯ ಮಳೆಯಲ್ಲಿ ಅನನ್ಯ ನಿಧಾನವಾಗಿ ನೆನೆಯುತ್ತಿದ್ದಳು. ಈಗ ಅನನ್ಯಳ ನಡುಕ ಸ್ವಲ್ಪ ಕಡಿಮೆಯಾಗಿತ್ತು. ಅವನು ಅನನ್ಯಳಿಂದ ಸ್ವಲ್ಪ ಹಿಂದಕ್ಕೆ ಸರಿದನು. ಆದರೆ ಅನನ್ಯ ಮತ್ತೆ ಅವನ ದೇಹದಲ್ಲಿ ಮರು ಸಂಕಲನಗೊಳ್ಳಲು ಪ್ರಾರಂಭಿಸಿದಳು. ಆರವ್ ಅನನ್ಯಳ ಅನಾರೋಗ್ಯ ಮತ್ತು ಪ್ರಜ್ಞಾಹೀನತೆಯ ಸಮಯದಲ್ಲಿ ಯಾವುದೇ ಸಂಬಂಧವನ್ನು ಬಯಸಲಿಲ್ಲ. ತಾನು ಅವಳ ಅನಾರೋಗ್ಯದ ಲಾಭ ಪಡೆದುಕೊಂಡೆ ಎಂದು ಅನನ್ಯ ನಂತರ ಯೋಚಿಸುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಅನನ್ಯ ಅವನ ಹತ್ತಿರ ಬರುತ್ತಿದ್ದಂತೆ ತನ್ನ ಮೇಲೆ ಹಿಡಿತ ಸಾಧಿಸುವುದು ಅವನಿಗೆ ಕಷ್ಟವಾಯಿತು. ಅವನು ಅನನ್ಯಳ ತಲೆಯನ್ನು ದಿಂಬಿನ ಮೇಲೆ ಇಟ್ಟು ನಂತರ ಅವಳಿಗೆ ಕಂಬಳಿ ಒದಿಸುತ್ತಾ ಮೋಡದಂತೆ ಅವಳ ಮೇಲೆ ಆವರಿಸಿದನು. ಅವನು ಭಾವನೆಗಳ ಸುಳಿಯಲ್ಲಿ ತೇಲಿ ಹೋಗುತ್ತಿದ್ದನು. ಆದರೆ ಅನನ್ಯ ಕೂಡ ಈಗ ಸಂಪೂರ್ಣವಾಗಿ ಅವನಿಗೆ ಸಾಥು ನೀಡುತ್ತಿದ್ದಳು. ಅವಳ ಚಳಿ ಈಗ ಸಂಪೂರ್ಣವಾಗಿ ಕೊನೆಗೊಂಡಿತ್ತು. ಅವಳು ಆರವನ ಸಹವಾಸವನ್ನು ಅನುಭವಿಸಲು ಪ್ರಾರಂಭಿಸಿದ್ದಳು.
ಅವಳ ಅರ್ಧ ಮುಚ್ಚಿದ ಮೂರ್ಛೆ ಭರಿತ ಕಣ್ಣುಗಳು ಆರವನ ಮುಖದ ಮೇಲೆ ನೆಟ್ಟಿದ್ದವು ಮತ್ತು ಆರವ್ ಆ ಕಣ್ಣುಗಳ ಮೇಲೆ ಒಂದೊಂದಾಗಿ ತನ್ನ ತುಟಿಗಳನ್ನು ಇಡುತ್ತಾನೆ. ಇಬ್ಬರ ದೇಹಗಳು ಪರಸ್ಪರರ ಉಷ್ಣತೆಯನ್ನು ಅನುಭವಿಸುತ್ತಿದ್ದವು. ಆರವ್ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ತನ್ನ ಬಿಸಿ ತುಟಿಗಳನ್ನು ಅನನ್ಯಾಳ ಭುಜದ ಮೇಲೆ ಇಟ್ಟನು ಮತ್ತು ನಂತರ ಭುಜಗಳಿಂದ ಕೆಳಗೆ ಹೃದಯ ಬಡಿತಗಳವರೆಗೆ ಬಂದನು. ಪ್ರತಿ ಹೃದಯ ಬಡಿತವನ್ನು ಸ್ಪರ್ಶಿಸುತ್ತಾ ಅವನು ಈಗ ಕೆಳಗೆ ಕಣಿವೆಯ ಕಡೆಗೆ ಸಾಗುತ್ತಿದ್ದನು. ಕಣಿವೆಯ ಗುಂಡಿಯ ಮೇಲೆ ತನ್ನ ತುಟಿಗಳನ್ನು ಇಡುತ್ತಾ ಅವನು ಅನನ್ಯಾಳನ್ನು ಚಡಪಡಿಸಲು ಬಲವಂತಪಡಿಸಿದ್ದನು ಮತ್ತು ಆರವ್ ಸ್ವಲ್ಪ ಕೆಳಗೆ ಇಳಿದಾಗ ಅನನ್ಯಾಳ ಚಡಪಡಿಸುತ್ತಿದ್ದ ಮಾತುಗಳು ಅವನ ಕಿವಿಗೆ ಕೇಳಿಸಿದವು. ಆರವ್ ದಯವಿಟ್ಟು ಪ್ರಜ್ಞೆಗೆ ಬನ್ನಿ ಎಂದು ಹೇಳುತ್ತಾಳೆ. ನಾನು ಪ್ರಜ್ಞೆಯಲ್ಲಿದ್ದೇನೆ ಅನನ್ಯ, ಸಂಪೂರ್ಣವಾಗಿ ಪ್ರಜ್ಞೆಯಲ್ಲಿದ್ದೇನೆ ಮತ್ತು ಏನಾಗುತ್ತಿದೆ ಅದು ಆಗಲಿ. ಈಗ ನಾನು ಇನ್ನಷ್ಟು ಕಾಯಲು ಸಾಧ್ಯವಿಲ್ಲ. ಈ ಸಂಬಂಧವನ್ನು ಸಂಪೂರ್ಣ ಸತ್ಯದಿಂದ ಪ್ರಾರಂಭಿಸಲು ಬಯಸುತ್ತೇನೆ. ಸ್ವಲ್ಪ ತಲೆಯನ್ನು ಮೇಲೆತ್ತಿ ಅವನು ಅನನ್ಯಳನ್ನು ಸಮಾಧಾನಪಡಿಸಿದನು ಮತ್ತು ನಂತರ ನಿಧಾನವಾಗಿ ಅವಳ ದೇಹದ ಮೃದುತ್ವದಲ್ಲಿ ಇಳಿಯುತ್ತಾ ಹೋದನು. ಅಂದು ಅನನ್ಯಳನ್ನು ಒದ್ದೆಯಾದ ಸ್ಥಿತಿಯಲ್ಲಿ ನೋಡಿದ ನಂತರ ಆರವನಿಗೆ ಅವಳ ಹತ್ತಿರ ಬರಲು ಮನಸ್ಸಾಗಿತ್ತು. ಆದರೆ ಅವನು ತನ್ನ ಮೇಲೆ ಹಿಡಿತ ಸಾಧಿಸಿದ್ದನು. ಇಂದು ಅವನ ಬಳಿ ಎಲ್ಲ ಅವಕಾಶಗಳಿದ್ದವು. ಇಂದು ಅವನು ಅನನ್ಯಳ ದೇಹದಿಂದ ತನ್ನನ್ನು ತಾನೇ ಸಂತೃಪ್ತಗೊಳಿಸಿಕೊಳ್ಳುತ್ತಿದ್ದನು. ಈಗ ಅವಳ ಮುಖವನ್ನು ತನ್ನ 2 ಕೈಗಳ ಬಟ್ಟಲುಗಳಲ್ಲಿ ಹಿಡಿದು ಅವಳನ್ನು ಪ್ರೀತಿಯಿಂದ ನೋಡುತ್ತಿದ್ದನು. ಆರವ್ ಅನನ್ಯಳ ಗಲ್ಲವನ್ನು ಸ್ಪರ್ಶಿಸಿ ನಂತರ ಅವಳ ತುಟಿಗಳ ಮೇಲೆ ಬಾಗಿದನು. ಅನನ್ಯ ತನ್ನ ತೋಳುಗಳನ್ನು ಆರವನ ಸೊಂಟದ ಸುತ್ತ ಗಟ್ಟಿಯಾಗಿ ಕಟ್ಟಿಕೊಂಡಳು. ಆರವನ ಕೈಗಳು ನಿಧಾನವಾಗಿ ಅವಳ ದೇಹದ ಮೇಲೆ ಜಾರಲು ಪ್ರಾರಂಭಿಸಿದವು ಮತ್ತು ನಂತರ ಅವರಿಬ್ಬರು ಸಮಯದ ಬಂಧನದಿಂದ ಮುಕ್ತರಾಗಿ ಪರಸ್ಪರರ ಅಸ್ತಿತ್ವದಲ್ಲಿ ಕಳೆದು ಹೋದರು. ಕ್ಷಣ ಕ್ಷಣಕ್ಕೂ ರಾತ್ರಿ ಮುಳುಗುತ್ತಿತ್ತು. ಅನನ್ಯ ಮತ್ತು ಆರವ್ ಅವರ ದೇಹಗಳಲ್ಲಿ ಪರಸ್ಪರರ ಸಾಮೀಪ್ಯದಿಂದ ನೆಮ್ಮದಿ ತುಂಬುತ್ತಿತ್ತು. ಒಂದು ವಿಚಿತ್ರವಾದ ಸಂತೋಷ ಮತ್ತು ಆನಂದದ ಭಾವನೆಯು ಇಬ್ಬರ ಅಸ್ತಿತ್ವದಲ್ಲೂ ಇಳಿಯುತ್ತಾ ಹೋಗುತ್ತಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಅಪೂರ್ಣತೆಯನ್ನು ಪೂರ್ಣಗೊಳಿಸಿದ್ದರು ಮತ್ತು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಸುಂದರ ಜೀವನ ನಡೆಸುವ ಕನಸು ಕಾಣುತ್ತಾ ಮಲಗಿದ್ದರು. ಮರುದಿನ ಬೆಳಿಗ್ಗೆ ಅತಿ ಸುಂದರವಾಗಿತ್ತು. ಅನನ್ಯ ಆರವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದ್ದಳು. ಆರವ್ ಕೂಡ ತನ್ನ ತೋಳುಗಳಿಂದ ಅವಳನ್ನು ಅಪ್ಪಿಕೊಂಡಿದ್ದನು. ರಾತ್ರಿ ಆರವ್ ಅನನ್ಯಳನ್ನು ನೋಡಿಕೊಂಡ ರೀತಿ ಅವನಿಗೆ ಎಲ್ಲವೂ ನೆನಪಿತ್ತು. ಅನನ್ಯ ಎದ್ದು ಹಾಸಿಗೆಯಿಂದ ಹೊರಬರಲು ಪ್ರಯತ್ನಿಸಿದಾಗ ಆರವ್ ಅವಳ ಮಣಿಕಟ್ಟನ್ನು ಹಿಡಿದು, ನಿನ್ನ ಆರೋಗ್ಯ ಇಷ್ಟು ಕೆಟ್ಟಿತ್ತು ಮತ್ತು ನನಗೆ ಕರೆ ಮಾಡಿ ಹೇಳುವುದು ಅಗತ್ಯ ಎಂದು ನಿನಗೆ ಅನ್ನಿಸಲಿಲ್ಲವೇ ಎಂದು ಕೇಳಿದನು. ಅನನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ, ನನಗೆ ಮೊಬೈಲ್ ಇತ್ಯಾದಿ ಬಳಸಲು ಬರುವುದಿಲ್ಲ. ಯಾರಿಗಾದರೂ ಕರೆ ಮಾಡುವುದು ಹೇಗೆಂದು ನನಗೆ ಗೊತ್ತಿಲ್ಲ ಎಂದಳು. ಅವಳ ಮಾತನ್ನು ಕೇಳಿ ಆರವ್ ಆಶ್ಚರ್ಯಚಕಿತನಾದನು. ಆದರೆ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಲಿಲ್ಲ, ಏಕೆಂದರೆ ಅವನು ಅನನ್ಯಳನ್ನು ಮುಜುಗರಕ್ಕೀಡು ಮಾಡಲು ಬಯಸಲಿಲ್ಲ. ಅನನ್ಯಳ ಹಿಂದಿನ ಜೀವನದ ಬಗ್ಗೆ ಅವನು ಆಳವಾಗಿ ಯೋಚಿಸಲು ಪ್ರಾರಂಭಿಸಿದನು. ಇಂದಿನವರೆಗೂ ಅನನ್ಯಳ ತವರು ಮನೆಯಿಂದ ಯಾರೂ ಅವಳ ಯೋಗಕ್ಷೇಮ ವಿಚಾರಿಸಲು ಬಂದಿರಲಿಲ್ಲ ಮತ್ತು ಮದುವೆ ನಂತರ ಆರವನಿಂದ ಯಾವುದೇ ಬೇಡಿಕೆಯನ್ನು ಇಡಲಿಲ್ಲ. ನಿಸ್ಸಂದೇಹವಾಗಿ ಅನನ್ಯಳ ಅಪ್ಪ ಅಮ್ಮ ಈ ಲೋಕದಲ್ಲಿ ಇರಲಿಲ್ಲ. ಆದರೆ ಬಾಲ್ಯದಿಂದಲೂ ಅವಳನ್ನು ಬೆಳೆಸಿದ ಚಿಕ್ಕಮ್ಮನ ಹೃದಯದಲ್ಲಿಯೂ ಅನನ್ಯ ಬಗ್ಗೆ ಪ್ರೀತಿಯ ಭಾವನೆ ಹುಟ್ಟಿರಲಿಲ್ಲ. ಅನನ್ಯ ಸ್ನಾನ ಮಾಡಿ ಕೆಳಗೆ ಹೋಗಿದ್ದಳು ಮತ್ತು ಉಪಹಾರ ತಯಾರಿಸಿದ ನಂತರ ಅಪ್ಪ ಅಮ್ಮನಿಗೆ ಉಪಹಾರ ನೀಡುತ್ತಿದ್ದಳು. ಆರವ್ ಕೂಡ ಸ್ನಾನ ಮಾಡಿ ಕೆಳಗೆ ಬಂದನು. ಅವನು ಅನನ್ಯಳ ಕಡೆಗೆ ನೋಡಿ ನಕ್ಕನು. ಆದರೆ ಅನನ್ಯಳ ಮುಖದಲ್ಲಿಯೂ ನಾಚಿಕೆಯ ನಗು ಕಾಣಿಸಿಕೊಂಡಿತ್ತು. ರಾತ್ರಿಯ ಘಟನೆಯ ಬಗ್ಗೆ ಯೋಚಿಸಿ ಅವಳು ನಾಚಿಕೆಯಿಂದ ಟೊಮೆಟೊದಂತೆ ಕೆಂಪಾಗುತ್ತಿದ್ದಳು. ಅವಳ ಕಣ್ಣುಗಳ ಮುಂದೆ ಪದೇ ಪದೇ ಅದೇ ದೃಶ್ಯ ಸುಳಿದಾಡುತ್ತಿತ್ತು. ಚಳಿಯ ತೀವ್ರತೆಯಿಂದ ಬಲವಂತಳಾಗಿ ಪದೇ ಪದೇ ಆರವನ ಎದೆಗೆ ಅಪ್ಪಿಕೊಳ್ಳುತ್ತಿದ್ದ ದೃಶ್ಯ. ಅವಳ ಮುಖದ ಕೆಂಪು ಬಣ್ಣ ಸುಮತಿಯವರಿಂದ ಅಡಗಿರಲಿಲ್ಲ. ಅವರ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಮೂಡಿತು. ತಮ್ಮ ಮಗ ತನ್ನ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿದ್ದಾನೆ ಎಂದು. ಈಗ ಅವರಿಗೆ ಒಂದೇ ಆಸೆ ಉಳಿದಿತ್ತು, ಆದಷ್ಟು ಬೇಗ ಆರವನ ಮಗು ತಮ್ಮ ಮಡಿಲಲ್ಲಿ ಆಡಬೇಕು ಎಂದು. ಆರವ್ ಉಪಹಾರ ಸೇವಿಸಿದ ನಂತರ ಸತ್ತಿಲ್ಲದೆ ಮನೆಯಿಂದ ಹೊರಟನು. ತಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಅವನು ತನ್ನ ಅಪ್ಪ ಅಮ್ಮನಿಗೂ ಏನನ್ನೂ ಹೇಳಿರಲಿಲ್ಲ. ಅವನು ಅನನ್ಯಳ ತವರ ಮನೆಗೆ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸಲು ಮತ್ತು ಅವರು ಅನನ್ಯಳೊಂದಿಗಿನ ಸಂಬಂಧವನ್ನು ಏಕೆ ಈ ರೀತಿ ಮುರಿದುಕೊಂಡರು ಎಂಬುದನ್ನು ತಿಳಿದುಕೊಳ್ಳಲು ಬಯಸಿದ್ದನು. ಮೊದಲಿಗೆ ಅನನ್ಯ ಯಾರು, ಎಲ್ಲಿಂದ ಬಂದಿದ್ದಾಳೆ ಮತ್ತು ಅವಳ ಹಿನ್ನೆಲೆ ಏನು ಎಂಬ ಬಗ್ಗೆ ಅವನಿಗೆ ಯಾವುದೇ ಚಿಂತೆ ಇರಲಿಲ್ಲ. ಆದರೆ ಈಗ ಅವನು ಅವಳನ್ನು ಪ್ರಾಮಾಣಿಕವಾಗಿ ತನ್ನ ಹೆಂಡತಿ ಎಂದು ಒಪ್ಪಿಕೊಂಡಿದ್ದನು ಮತ್ತು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದನು. ಈಗ ಅವಳ ಬಗ್ಗೆ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳುವುದು ಅವನಿಗೆ ಮುಖ್ಯವಾಗಿತ್ತು. ಅವನು ಅನನ್ಯಳ ಮನೆಗೆ ಪ್ರವೇಶಿಸಿದಾಗ ಗಾನವಿ ಮತ್ತು ಶರ್ಮಿಳಾ ತೀವ್ರವಾಗಿ ಆಶ್ಚರ್ಯಚಕಿತರಾದರು. ಅನನ್ಯ ಮತ್ತು ಆರವನ ಮದುವೆ ಒಂದು ಸಂಚಿನ ಫಲಿತಾಂಶವಾಗಿತ್ತು. ಆದರೆ ಈ ಸಂಚು ನಡೆಸಿದ ನಂತರ ಇಬ್ಬರು ಸಹೋದರಿಯರು ತೀವ್ರವಾಗಿ ಪಶ್ಚಾತ್ತಾಪ ಪಡೆದಿದ್ದರು. ಏಕೆಂದರೆ ಅವರು ಆರವನನ್ನು ನೋಡಿದಾಗ ಅವರ ಎದೆಯಲ್ಲಿ ಅಸೂಯೆಯ ಬೆಂಕಿ ಹೊತ್ತಿಕೊಂಡಿತ್ತು.
ಇಂತಹ ಸುಂದರ ಮತ್ತು ಶ್ರೀಮಂತ ವ್ಯಕ್ತಿಯನ್ನು ಯಾರು ತಾನೇ ತಮ್ಮ ಜೀವನ ಸಂಗಾತಿಯಾಗಿ ಬಯಸುವುದಿಲ್ಲ. ಆದರೆ ಅವರು ತಮ್ಮ ಅಜ್ಞಾನದಿಂದ ಆರವನನ್ನು ಅನನ್ಯಳ ಮಡಿಲಿಗೆ ಹಾಕಿದ್ದರು. ಈಗ ಅವರಿಗೆ ಪದೇ ಪದೇ ತಮ್ಮ ಮೇಲೆಯೇ ಕೋಪ ಬರುತ್ತಿತ್ತು. ಆದರೆ ಈಗ ಪಶ್ಚಾತ್ತಾಪ ಪಟ್ಟರೂ ಏನೂ ಪ್ರಯೋಜನವಿರಲಿಲ್ಲ. ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದ್ದರೂ ಸಹ ಆರವ್ ಈಗ ಅವರ ಕೈಗೆ ಸಿಗುವವನಲ್ಲ. ಆರವನನ್ನು ನೋಡಿದ ತಕ್ಷಣ ಅವರು ಅವನನ್ನು ಉತ್ಸಾಹದಿಂದ ಸ್ವಾಗತಿಸಿದರು. ಆರವನನ್ನು ನೋಡಿದ ಕೂಡಲೇ ಚಿಕ್ಕಮ್ಮ ಕೂಡ ಅನನ್ಯಳ ನೆನಪಿನಲ್ಲಿ ಅಳಲು ಪ್ರಾರಂಭಿಸಿದರು. ಅವರ ಕಣ್ಣುಗಳಲ್ಲಿ ತೇವ ತುಂಬಿತ್ತು. ಆದರೆ ಅವರು ತಮ್ಮನ್ನು ತಾವೇ ನಿಯಂತ್ರಿಸಿಕೊಂಡು ಆರವನಿಗೆ ಸ್ವಾಗತ ಕೋರುತ್ತಾ ಗಾನವಿ ಮತ್ತು ಶರ್ಮಿಳ ಅವರಿಗೆ ತಿಂಡಿ ತೀರ್ಥಗಳ ವ್ಯವಸ್ಥೆ ಮಾಡಲು ಹೇಳಿದರು. ಆರವ್ ಅನನ್ಯಳ ಚಿಕ್ಕಮ್ಮನ ಮುಂದೆ ಕುಳಿತು ನಿಧಾನವಾಗಿ, ನೀವು ಅನನ್ಯಳ ಚಿಕ್ಕಮ್ಮ ಅಲ್ವಾ ಎಂದನು. ಆರವನ ಮಾತಿಗೆ ಚಿಕ್ಕಮ್ಮ ತಲೆಯಾಡಿಸಿ ಹೌದು ಎಂದರು. ನನಗೆ ನನ್ನ ಅಪ್ಪ ಅಮ್ಮನ ಸೇವೆ ಮಾಡಲು ಒಬ್ಬ ಹುಡುಗಿಯ ಅವಶ್ಯಕತೆ ಇತ್ತು ಮತ್ತು ಇದೇ ಉದ್ದೇಶದಿಂದ ನಾನು ಅನನ್ಯಳೊಂದಿಗೆ ಮದುವೆ ಮಾಡಿಕೊಂಡೆ. ವರದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಹುಡುಗಿಯ ಕುಟುಂಬಕ್ಕೆ ಸಹಾಯ ಮಾಡುತ್ತೇನೆ ಎಂದು ಆರವ್ ವಾಗ್ದಾನ ಮಾಡಿದನು. ನಾನು ಈ ಷರತ್ತನ್ನು ವಿಧಿಸಿದ್ದೇನೆ, ಏಕೆಂದರೆ ನನ್ನ ಹೆಂಡತಿ ನನ್ನ ಅಪ್ಪ ಅಮ್ಮನ ಸೇವೆಗೆ ಯಾವುದೇ ಕೊರತೆ ಮಾಡಬಾರದು ಎಂದು. ಆರವ್ ತನ್ನ ಮಾತುಗಳನ್ನು ಮುಗಿಸುವ ಮೊದಲು ಒಂದು ಪೀಠಿಕೆಯನ್ನು ಕಟ್ಟಿದ್ದನು. ಆಗ ಚಿಕ್ಕಮ್ಮನಿಗೆ ಅನನ್ಯಳಿಂದ ಏನಾದರೂ ತಪ್ಪಾಗಿದೆಯೇ ಅಥವಾ ಅವರು ಅನನ್ಯಳನ್ನು ತಪ್ಪಾದ ವ್ಯಕ್ತಿಗೆ ಒಪ್ಪಿಸಿದಾರೆಯೇ ಎಂದು ಯೋಚಿಸಿ ಹೃದಯ ಸಂಕುಚಿತವಾಯಿತು. ಅವರು ಆಲೋಚನೆಯಲ್ಲಿ ಮುಳುಗಿದ್ದರು. ಆರವ್ ತನ್ನ ಮಾತನ್ನು ಮುಂದುವರೆಸಿದನು. ಅನನ್ಯಳೊಂದಿಗೆ ಮದುವೆ ಮಾಡಿ ನಾನು ಅವಳನ್ನು ಕರೆದುಕೊಂಡು ಬಂದಾಗ ಅವಳು ಅಪ್ಪ ಅಮ್ಮನ ಸೇವೆಗೆ ಯಾವುದೇ ಕೊರತೆ ಮಾಡಿರಲಿಲ್ಲ. ಆದರೆ ಈಗ ನಾನು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ಮತ್ತು ನಾನು ಅವಳನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸಲು ಬಯಸುತ್ತೇನೆ. ನಾವು ಸಂತೋಷದ ವೈವಾಹಿಕ ಜೀವನವನ್ನು ಪ್ರಾರಂಭಿಸಬೇಕು ಎಂದು ನಾನು ಬಯಸುತ್ತೇನೆ. ಆದರೆ ಅದಕ್ಕೂ ಮೊದಲು ನಾನು ಇದನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ನಾನು ನಿಮಗೆ ನೀಡಿದ ಎಲ್ಲ ಕೊಡುಗೆಗಳ ಹಿಂದೆ ನನ್ನ ಒಂದು ವೈಯಕ್ತಿಕ ಉದ್ದೇಶವಿತ್ತು. ಅದು ನನ್ನ ಅಪ್ಪ ಅಮ್ಮನಿಗೆ ಒಳ್ಳೆಯ ಮತ್ತು ಸೇವಾ ಮನೋಭಾವದ ಸೊಸೆ ಸಿಗಬೇಕು ಎಂದು. ಆದರೆ ನಿಮ್ಮ ಸ್ವಂತ ಅಕ್ಕನ ಮಗಳನ್ನು ನನಗೆ ಮದುವೆ ಮಾಡಿಕೊಟ್ಟ ನಂತರ ನೀವು ಎಂದಿಗೂ ಅವಳ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ನಾನು ಇದಕ್ಕೆ ಕಾರಣ ತಿಳಿದುಕೊಳ್ಳಬಹುದೇ? ಆರವ್ ಸರಳವಾಗಿ ಚಿಕ್ಕಮ್ಮನನ್ನು ಕೇಳುತ್ತಿದ್ದನು. ಆದರೆ ಅವರಿಗೆ ಬೆವರು ಹರಿಯಲಾರಂಭಿಸಿತು. ಅವರು ಸತ್ಯ ಹೇಳಿದ್ದರೆ ಖಂಡಿತವಾಗಿಯೂ ಅನನ್ಯಳ ಸಂಬಂಧ ಅಪಾಯಕ್ಕೆ ಸಿಲುಕಬಹುದಿತ್ತು. ತಾವೇ ಕೆಟ್ಟವರಾಗುವುದು ಅವರಿಗೆ ಸರಿಯಾಗಿದೆ ಎಂದು ಅನಿಸಿತು. ಆಗ ಅವರು ಹೇಳಿದರು, ಅನನ್ಯ ನಮಗೆ ಒಂದು ಹೊರೆಯಾಗಿದ್ದಳಷ್ಟೇ. ಹಾಗಾಗಿ ನಿಮ್ಮ ಸಂಬಂಧವನ್ನು ನೋಡಿದಾಗ ಇದು ಒಳ್ಳೆಯ ಸಂಬಂಧ ಎಂದು ನನಗೆ ಅನಿಸಿತು. ಅನನ್ಯಳ ಮದುವೆ ಮಾಡಿಸಬೇಕು ಎಂದು. ಅನನ್ಯಳ ಸ್ವಭಾವ ಮೊದಲಿನಿಂದಲೂ ಸೇವಾ ಮನೋಭಾವದಾಗಿದೆ. ಹಾಗಾಗಿ ಅವಳು ನಿಮ್ಮೊಂದಿಗೆ ಉತ್ತಮ ಜೀವನ ನಡೆಸುತ್ತಾಳೆ ಮತ್ತು ನಿಮಗೆ ಯಾವುದೇ ದೂರು ನೀಡಲು ಅವಕಾಶ ನೀಡುವುದಿಲ್ಲ ಎಂದು ನನಗೆ ಖಚಿತವಾಗಿತ್ತು. ಚಿಕ್ಕಮ್ಮ ತನ್ನ ಮಾತನ್ನು ಮುಗಿಸಿದರು. ಆಗಲೇ ಗಾನವಿ ಸ್ನ್ಯಾಕ್ಸ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ತೆಗೆದುಕೊಂಡು ಮುಂದೆ ಬಂದಳು. ಆರವ್ ಏನನ್ನು ತಿನ್ನಲು ಅಥವಾ ಕುಡಿಯಲು ನಿರಾಕರಿಸಿದನು. ತದನಂತರ ಚಿಕ್ಕಮ್ಮನಿಗೆ ವಿದಾಯ ಹೇಳಲು ಪ್ರಾರಂಭಿಸಿದನು. ಗಾನವಿ ತನ್ನ ತಾಯಿಯ ಕಣ್ಣು ತಪ್ಪಿಸಿ ಹೊರಗಿನ ಅಂಗಳಕ್ಕೆ ಹೋದಳು. ಅವಳ ಮನಸ್ಸಿನಲ್ಲಿ ಈಗ ಮತ್ತೊಂದು ದುಷ್ಟ ಯೋಜನೆ ಮೂಡಿತು ಮತ್ತು ಈಗ ಅವಳು ಅದನ್ನು ಕಾರ್ಯಗತಗೊಳಿಸುವ ಬಗ್ಗೆ ಯೋಚಿಸುತ್ತಿದ್ದಳು. ಆರವ್ ಹೊರಗಿನ ಗೇಟ್ನತ್ತ ಸಾಗುತ್ತಿದ್ದಂತೆ ಗಾನವಿ ಬೇಗನೆ ಅವನ ದಾರಿಗೆ ಬಂದು, ಖಂಡಿತವಾಗಿಯೂ ನೀವು ತುಂಬಾ ಸುಂದರವಾಗಿದ್ದೀರಿ ಮತ್ತು ನೋಡಲು ಸಜ್ಜನರಂತೆ ಕಾಣುತ್ತೀರಿ ಎಂದಳು. ಆದರೆ ನಿಮಗೆ ಸಿಕ್ಕಿರೋ ಹುಡುಗಿಯಂತೂ ಅಯ್ಯೋಯ್ಯೋ ಅಮ್ಮ, ನಿಮ್ಮ ಮೇಲೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಗಲ್ಲಿಯಲ್ಲಿ ಸಂಬಂಧಗಳಿದ್ದ ಹುಡುಗಿಯನ್ನು ನಿಮ್ಮೊಂದಿಗೆ ಕಟ್ಟಿಹಾಕಿದ್ದಾರೆ. ತನ್ನನ್ನು ತಾನು ಕೆಟ್ಟ ಹೆಸರುಗಳಿಂದ ರಕ್ಷಿಸಿಕೊಳ್ಳಲು ಅಮ್ಮ ಅವಳ ಮದುವೆಯನ್ನು ನಿಮ್ಮೊಂದಿಗೆ ಮಾಡಿಸಿದ್ದಾರೆ. ಅವಳು ನಿಮ್ಮ ಮನೆಯಲ್ಲಿದ್ದರೂ ಬೇರೆ ಪುರುಷರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆಯೇ? ಗಾನವಿ ದುಃಖಿತಳದಂತೆ ತಲೆ ಅಲ್ಲಾಡಿಸಿದಳು. ಆದರೆ ಅವಳ ಮಾತು ಕೇಳಿ ಯಾರೋ ಆಶ್ಚರ್ಯಚಕಿತನಾದನು. ಎದುರು ನಿಂತಿದ್ದ ಹುಡುಗಿಯ ಮುಖಕ್ಕೆ 2 ಕಪಾಳ ಮೋಕ್ಷ ಮಾಡಬೇಕು ಎಂದು ಅವನಿಗೆ ಅನಿಸಿತು. ಅನನ್ಯಳ ಮುಗ್ಧತೆ ಮತ್ತು ಶುದ್ಧತೆಗೆ ಅವನು ಸ್ವತಃ ಸಾಕ್ಷಿಯಾಗಿದ್ದನು. ಅವಳ ಚಾರಿತ್ರ್ಯದ ಬಗ್ಗೆ ಅವನು ಸತ್ತರೂ ಅನುಮಾನಿಸಲಾರ. ಆ ನಂಬಿಕೆಗೆ ಗಟ್ಟಿಯಾದ ಮುದ್ರೆಯು ರಾತ್ರಿಯೇ ಬಿತ್ತಿತ್ತು. ಅವನು ಅನನ್ಯಳ ಹತ್ತಿರ ಹೋಗಿ ಅವಳೊಂದಿಗೆ ತನ್ನ ಸಂಬಂಧವನ್ನು ಪ್ರಾರಂಭಿಸಿದಾಗ ಅವಳು ನಿಜಕ್ಕೂ ಒಂದು ಮುಗ್ಧ ಮೊಗ್ಗಿನಂತಿದ್ದಳು. ಅವಳ ಜೀವನದಲ್ಲಿ ಬಂದ ಮೊದಲ ಪುರುಷ ಮತ್ತು ಅವಳನ್ನು ಸ್ಪರ್ಶಿಸಿದ ಪುರುಷ ಕೇವಲ ಅವನೇ ಆಗಿದ್ದನು. ಅನನ್ಯ ನಿರ್ದೋಷಿ ಎಂದು ಅವನಿಗೆ ತಿಳಿದಿತ್ತು. ಆದರೆ ಎದುರು ನಿಂತಿದ್ದ ಹುಡುಗಿಯ ಅಸಂಬಂಧ ಮಾತುಗಳು ಅವನ ಮನಸ್ಸನ್ನು ಕೆಡಿಸಿದ್ದವು. ನಿನ್ನ ಅಸಂಬಂಧ ಮಾತುಗಳನ್ನು ನಿಲ್ಲಿಸು. ನಿನ್ನ ಮುಖದಲ್ಲಿ ಅಸೂಯೆಯ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿಲ್ಲವೇ? ನೀನು ಅನನ್ಯಳ ಬಗ್ಗೆ ಅಸೂಯೆ ಪಡುತ್ತೀಯ. ಅದಕ್ಕಾಗಿಯೇ ನನ್ನನ್ನು ಅವಳ ಚಾರಿತ್ರ್ಯದ ಬಗ್ಗೆ ಅನುಮಾನಕ್ಕೆ ದೂಡಿ ಅವಳ ಮನೆ ಹಾಳು ಮಾಡಲು ಬಯಸುತ್ತೀಯ. ಆದರೆ ನಾನು ಯಾರ ಮಾತನ್ನು ಕೇಳಿ ನನ್ನ ಹೆಂಡತಿಯ ಚಾರಿತ್ರ್ಯದ ಬಗ್ಗೆ ಅನುಮಾನಿಸುವ ಪುರುಷರಲ್ಲಿ ಒಬ್ಬನಲ್ಲ. ಹೌದು, ನಿನ್ನ ಚಾರಿತ್ರ್ಯದ ಬಗ್ಗೆ ನನಗೆ ಅನುಮಾನ ಖಂಡಿತ ಇದೆ. ಏಕೆಂದರೆ ಮನುಷ್ಯರು ಇತರರನ್ನು ತಮ್ಮದೇ ಕನ್ನಡಿಯಿಂದ ನೋಡುತ್ತಾರೆ. ಆರವನ ಈ ಮಾತುಗಳು ಗಾನವಿಯ ಮೈ ಮನಸ್ಸಿನಲ್ಲಿ ಬೆಂಕಿ ಹಚ್ಚಿದವು
ಮತ್ತು ಅವಳು ಕೋಪದಿಂದ ಒಳ್ಳೆಯದು. ಹಾಗಿದ್ದರೆ ಆ ಬಡವಣೆಯ ಆ ಮನೆಗೆ ಹೋಗಿ ಅಲ್ಲಿ ಆ ಹುಡುಗನೊಂದಿಗೆ ಅನನ್ಯಾಳ ಸಂಬಂಧವೇನು ಎಂದು ಕೇಳಿ ಎಂದಳು. ಆ ಬಡವಣೆಯ ಆ ಅನುವಾದಕ ಹುಡುಗ ಈಗಲೂ ಅನನ್ಯಾಳೊಂದಿಗೆ ತನ್ನ ಸಂಬಂಧವನ್ನು ದೃಢೀಕರಿಸುತ್ತಾನೆ ಎಂದು ಗಾನವಿ ಭಾವಿಸಿದಳು. ಆದರೆ ಹಾಗಾಗಲಿಲ್ಲ. ಆರವನಿಗೆ ಯಾವುದೇ ಸಾಕ್ಷಿಯ ಅಗತ್ಯವಿರಲಿಲ್ಲ. ಆದರೆ ಗಾನವಿ ತಾನೇ ಹೋಗಿ ಪಕ್ಕದ ಮನೆಯಿಂದ ಅಮಿತ್ನನ್ನು ಹಿಡಿದು ತಂದು ಆರವನ ಮುಂದೆ ನಿಲ್ಲಿಸಿದಳು. ಆದರೆ ಆ ಹುಡುಗ ಆರವನಿಗೆ ಇದು ಗಾನವಿಯ ಸಂಚು ಎಂದು ಸ್ಪಷ್ಟವಾಗಿ ಹೇಳಿದನು. ಇದರ ಪರಿಣಾಮವಾಗಿ ಅನನ್ಯಾಳ ಮದುವೆಯನ್ನು ಆರವನೊಂದಿಗೆ ಮಾಡಲಾಗಿತ್ತು. ಆರವ್ ಒಂದು ಕ್ಷಣ ಗಾನವಿಯನ್ನು ನೋಡಿ ನಂತರ ಅವಳ ಹಿಂದೆ ನಿಂತಿದ್ದ ಅನನ್ಯಾಳ ಚಿಕ್ಕಮ್ಮನನ್ನು ನೋಡಿದನು. ಅವರ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವರು ಇಲ್ಲಿಗೆ ಬಂದಿದ್ದು ಆರವನಿಗೆ ಅನನ್ಯಾಳ ಮುಗ್ಧತೆಯನ್ನು ಕ್ಷಮಿಸುವಂತೆ ಮತ್ತು ಅವಳನ್ನು ತನ್ನ ಜೀವನದಿಂದ ದೂರ ಮಾಡದಂತೆ ಹೇಳಲು. ಆದರೆ ಇಲ್ಲಿ ಬಂದಾಗ ಅವರಿಗೆ ಬೇರೆಯದೇ ಸತ್ಯ ತಿಳಿದು ಬಂದಿತ್ತು. ಅನನ್ಯಾಳ ಯಾವುದೇ ತಪ್ಪಿರಲಿಲ್ಲ. ಅಂದರೆ ಆ ದಿನ ಅನನ್ಯ ಹೇಳಿದ್ದು ಸಂಪೂರ್ಣ ಸತ್ಯವಾಗಿತ್ತು. ಅವರು ತಕ್ಷಣ ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡರು. ಅಲ್ಲಿ ನೋವಿನ ಸೆಳೆತಗಳು ಏಳಲು ಪ್ರಾರಂಭಿಸಿದ್ದವು. ಆರವ್ ಒಂದು ನೋಟ ಅವರ ಮೇಲೆ ಬೀರಿ ಮನೆಗೆ ಹಿಂತಿರುಗಿದನು. ಕೆಲವು ಸಮಯದ ನಂತರ ಅವನು ಅನನ್ಯಾಳೊಂದಿಗೆ ಹಿಂತಿರುಗಿದನು. ಚಿಕ್ಕಮ್ಮ ಅನನ್ಯಾಳ ಮುಂದೆ ಕೈ ಮುಗಿದಿದ್ದರು. ಆದರೆ ಅನನ್ಯ ಕಣ್ಣೀರು ಹಾಕುತ್ತಾ ಅವರನ್ನು ಕ್ಷಮೆ ಕೇಳದಂತೆ ನಿರಂತರವಾಗಿ ತಡೆಯುತ್ತಿದ್ದಳು. ಸ್ವಲ್ಪ ಸಮಯದ ಕ್ಷಮೆ ಯಾಚನೆಯ ನಂತರ ಅನನ್ಯ ಮತ್ತು ಚಿಕ್ಕಮ್ಮ ನಗುತ್ತಾ ಮಾತನಾಡುತ್ತಿದ್ದರು. ಗಾನವಿ ನಾಚಿಕೆಯಿಂದ ತನ್ನ ಕೋಣೆಯಲ್ಲೇ ಕುಳಿತಿದ್ದಳು. ಅವಳ ಸ್ವಂತ ತಾಯಿಯೇ ಈಗ ಅವಳನ್ನು ದ್ವೇಷಿಸಲು ಪ್ರಾರಂಭಿಸಿದ್ದರು ಮತ್ತು ಇದೇ ಅವಳಿಗೆ ಸಾಕಷ್ಟು ಶಿಕ್ಷೆಯಾಗಿತ್ತು. ಆರವ್ ಇಂದು ಅವಳ ಚಾರಿತ್ರ್ಯದ ಮೇಲಿನ ಪ್ರತಿಯೊಂದು ಕಳಂಕವನ್ನು ತೊಳೆದಿದ್ದನು. ಅವಳು ಆರವನ ಕಡೆಗೆ ತುಂಬು ಪ್ರೀತಿಯಿಂದ ನೋಡುತ್ತಿದ್ದಳು. ಆರವ್ ಅನನ್ಯಾಳಿಗೆ ಅವಳ ತವರ ಮನೆಯನ್ನು ಹಿಂತಿರುಗಿಸಿದ್ದನು ಮತ್ತು ಅವಳು ತುಂಬಾ ಸಂತೋಷವಾಗಿದ್ದಳು. ನಿಸ್ಸಂದೇಹವಾಗಿ ಅವಳ ತಾಳ್ಮೆ ಮತ್ತು ನಿಷ್ಠೆಗೆ ದೇವರು ಅತ್ಯುತ್ತಮ ರೂಪದಲ್ಲಿ ಫಲವನ್ನು ನೀಡಿದ್ದನು. ಈಗ ಮುಂದಿನ ಜೀವನ ಅತ್ಯಂತ ಸುಂದರವಾಗಿತ್ತು. ಮುಗಿಯಿತು.